RSSನವ್ರ ಸಂಸ್ಥೆ ಸ್ಥಾಪನೆಯಾಗಿ 100 ವರ್ಷಕ್ಕೆ ಮೇಲಾಯಿತು. ಇದರಲ್ಲಿ ಈ ಚರಿತ್ರೆಯಲ್ಲಿ 1948ರಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. ಮಹಾತ್ಮ ಗಾಂಧಿಯವರ ಕೊಲೆ ಆಯಿತು. ಅದರ ಆರೋಪ ಒಬ್ಬ RSS ವ್ಯಕ್ತಿಯ ಮೇಲೆ ಇತ್ತು. ನಿಜವಾದ ಗಂಭೀರವಾದ ಆರೋಪ. ಆವಾಗ ಅಂದಿನ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ RSS ಮೇಲೆ ಬ್ಯಾನ್ ಮಾಡಿತ್ತು. ಅದೇ ಬ್ಯಾನ್ ಅನ್ನ ಅದೇ ಸರ್ಕಾರ ಸ್ವಲ್ಪ ಸಮಯದ ನಂತರ ವಾಪಸ್ ಪಡ್ಕೊಂಡಿದ್ದಾರೆ. ತದನಂತರ ಆರೋಪಗಳು ಬರ್ತವೆ ಅಂದ್ರೆ ಮಾತಾಡುವಾಗ ಆರೋಪ ಮಾಡ್ತಾರೆ, ಆದ್ರೆ ಪುರಾವೆ ಎಲ್ಲಿ ನಾನು ಕಂಡಿದ್ದು ನನ್ನ ಗಮನಕ್ಕೆ ಬಂದದ್ದು ಇಲ್ಲ. ಇವರು ಆ ಒಂದು ಸಂಸ್ಥೆ ಪರವಾಗಿ ಮಾತಾಡ್ತಾರೆ, ಈ ಧರ್ಮದ ಮೇಲೆ ಮಾತಾಡ್ತಾರೆ. ಇದು ಮಾತಾಡುವ ಹಕ್ಕು ಅವ್ರಿಗಿದೆ. ಅದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಹೋಗ್ತದೆ ಅನ್ನೋ ಒಂದು ಆರೋಪ ಇದ್ರೆ ಅದನ್ನು ಸಾಬೀತು ಮಾಡ್ಬೇಕಾಗ್ತದೆ.